ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಅದರಲ್ಲೂ ಕೂಡ ಕರಾವಳಿ, ಈ ಮಲೆನಾಡು, ದಕ್ಷಿಣ ಒಳನಾಡಿನಲ್ಲಿ ದೊಡ್ಡ ಮಟ್ಟದ ಮಳೆ ಆಗಿರೋದ್ರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಜನ ಈಗಲೂ ಕೂಡ ಪರದಾಡ್ತಿದ್ದಾರೆ. ಬಟ್ ಮಳೆ ಅಬ್ಬರ ಕಡಿಮೆ ಆಗಿದೆಯಾ? ಸದ್ಯ ಅಲ್ಲಿನ ವಾಸ್ತವ ಪರಿಸ್ಥಿತಿ ಏನು? ಮಳೆಯಿಂದ ಆಗಿರುವಂತಹ ಹಾನಿ ಏನು? ಜನರ ಪರದಾಟ ಹೇಗಿದೆ? ರಸ್ತೆಗಳ ಪರಿಸ್ಥಿತಿ, ಮನೆಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ವಾಸ್ತವ ಚಿತ್ರಣವನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಕರ್ನಾಟಕ, ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ, ರಣಭೀಕರ ಮಳೆಗೆ ಜನರ ಬದುಕು ಬಲು ದುಸ್ತರ. ಉಡುಪಿ ಜಿಲ್ಲೆಯ ಹಲವೆಡೆ ಕೃತಕ ನೆರೆಯ ಭೀತಿ ಎದುರಾಗಿದೆ. ಆಳೆತ್ತರದ ನೀರಿನಲ್ಲಿ ರಕ್ಷಣಾ ಕಾರ್ಯಾಚರಣೆ ಕೂಡ ಭರದಿಂದ ಸಾಗ್ತಾ ಇದೆ. ಬೋಟ್ ಮೂಲಕ ಜನರನ್ನ ರಕ್ಷಣೆ ಮಾಡೋದಕ್ಕೆ ಸಿಬ್ಬಂದಿ ಮುಂದಾಗಿದ್ದಾರೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ವರುಣಾಘಾತ ಎದುರಾಗಿದೆ. ಕರ್ನಾಟಕ, ಮಹಾರಾಷ್ಟ್ರದಲ್ಲಿ ಮುಂಗಾರು ಅಬ್ಬರ, ದೊಡ್ಡ ಮಟ್ಟದ ಅವಾಂತರ ಸೃಷ್ಟಿಯಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬೋಟ್ಗಳ ಮೂಲಕ ರಕ್ಷಣಾ ಕಾರ್ಯಾಚರಣೆ, ಆಳೆತ್ತರದ ನೀರು, ರಸ್ತೆ ತುಂಬಾ ತುಂಬಿಕೊಂಡಿರುವ ದೃಶ್ಯ ನೋಡಿ. ಒಬ್ಬ ಮನುಷ್ಯ ನಿಂತ್ಕೊಂಡ್ರೆ ಅರ್ಧ ಭಾಗ ಕ್ಲೋಸ್ ಆಗಿ ಹೋಗುತ್ತೆ ಆ ನೀರಲ್ಲಿ. ಓಡಾಡೋದು ಕಷ್ಟ. ದೃಶ್ಯ ಗಮನಿಸ್ತಾ ಇದ್ದೀವಿ. ಅಂಥ ನೀರಲ್ಲೇ ಜನ ಓಡಾಡ್ತಿದ್ದಾರೆ. ಈ ತಗ್ಗು ಪ್ರದೇಶಗಳಿಗೆ ಈ ರೀತಿ ನೀರು ನುಗ್ಗಿದ್ರೆ ಜನ ಮನೆ ಬಿಟ್ಟು ಆಚೆ ಬರಕ್ಕಾಗಲ್ಲ. ಎಷ್ಟೊತ್ತಿದ್ರೂ ಕೂಡ ಅವ್ರನ್ನ ರಕ್ಷಣಾ ಕಾರ್ಯಾಚರಣೆಯ ಮೂಲಕ ಬೇರೆಡೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಬೇಕು. ಈಗ ದೃಶ್ಯ ನೋಡ್ತಾ ಇದೀವಿ ನೋಡಿ, ಯಾವ ರೀತಿ ಜಲ ದಿಗ್ಬಂಧನ ಕೆಲ ಮನೆಗಳಿಗೆ ಅಂತ. ಒಂದ್ ಕಡೆ ಮನೆ ಬಿಟ್ಟು ಆಚೆ ಬರದೇ ಇರುವ ಪರಿಸ್ಥಿತಿ, ಕೆಸರು ಗದ್ದೆ ಆಗ್ಬಿಟ್ಟಿದೆ ಮನೆಯ ಮುಂಭಾಗ. ಹಾಗಾಗಿ ಅದೇ ನೀರಿನಲ್ಲಿ ಜನ ಓಡಾಡ್ತಾ ಇರುವ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಮಹಾರಾಷ್ಟ್ರದ ಮುಂಬೈನಲ್ಲೂ ಕೂಡ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ರೈಲ್ವೆ ಸ್ಟೇಷನ್ ಮುಳುಗಡೆ ಆಗಿದೆ, ಬಸ್ ಸ್ಟ್ಯಾಂಡ್ ಮುಳುಗಡೆ ಆಗಿದೆ, ರಸ್ತೆ ಜಲಾವೃತವಾಗಿದೆ. ಮಳೆ ನೀರಿನಿಂದ ಸಮಸ್ಯೆಗಳು ಒಂದ ಎರಡ. ಮುಂಬೈನಲ್ಲಿ ಮಹಾನಗರಿ ಇವತ್ತು ಬೆಚ್ಚಿ ಬಿದ್ದಿದೆ. 15 ವರ್ಷದಲ್ಲೇ ದಾಖಲೆ ಮಳೆಗೆ ಬದುಕು ಮೂರಾ ಬಟ್ಟೆ ಆಗಿದೆ. ಮುಂಬೈ, ರತ್ನಗಿರಿ, ರಾಯಗಢ, ಎಷ್ಟು ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ ನೋಡಿ. ನಮ್ಮ ಕರ್ನಾಟಕದ ಅಂದ್ರೆ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತ ಮಳೆಯಿಂದಾಗಿ ಬೆಳಗಾವಿಯಲ್ಲಿ ಎಫೆಕ್ಟ್ ಆಗಿರುವಂತ ದೃಶ್ಯಾವಳಿನ ಗಮನಿಸ್ತಾ ಇದೀವಿ ನೋಡಿ. ಪಾಪ ಅಜ್ಜಿ, ಇದು ರೈಲ್ವೆ ಸ್ಟೇಷನ್, ಮಹಾರಾಷ್ಟ್ರದ ರೈಲ್ವೆ ಸ್ಟೇಷನ್, ಅಲ್ಲಿ ಸ್ಟೇಷನ್ ಒಳಗಡೆ ನೀರು ನುಗ್ಗಿದೆ. ಅಲ್ಲಿ ಪೊಲೀಸ್ ಠಾಣೆಗೂ ನೀರು ನುಗ್ಗಿದೆ. ನೋಡಿ ಯಾವ ರೀತಿಯಾಗಿ ಅಲ್ಲಿ ಬೋಟ್ ನಲ್ಲಿ NDRF ತಂಡ, SDRF ತಂಡ ಅವರನ್ನ ರಕ್ಷಣೆ ಮಾಡಿ ಕರ್ಕೊಂಡ್ ಬರ್ತಾ ಇದೆ ಅಂತ ಹೇಳಿ ನೋಡಿ. ರಸ್ತೆ ಯಾವುದು ಗೊತ್ತಾಗಲ್ಲ, ನದಿ ಯಾವುದು ಗೊತ್ತಾಗಲ್ಲ, ಮನೆಗಳು ಯಾವುದು ಗೊತ್ತಾಗಲ್ಲ, ಠಾಣೆ ಯಾವುದು, ಆಸ್ಪತ್ರೆ ಯಾವುದು ಗೊತ್ತಾಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವ ದೃಶ್ಯ ಇದು. ಯಾವ ರೀತಿಯಾಗಿ ರಸ್ತೆ ಮೇಲೆ ನೀರು ಬರ್ತಾ ಇದೆ ಅಂತ ಹೇಳಿ. ಇದು ಮಹಾನಗರಿ ಮುಂಬೈನ ಇವತ್ತಿನ ಪರಿಸ್ಥಿತಿ. ಇದು ಮಹಾರಾಷ್ಟ್ರದ ಮುಂಬೈನಲ್ಲಿ ಆ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆದ್ರೆ ನಮ್ಮಲ್ಲಿ ಯಾಕೆ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಇದು ತಾಜಾ ಉದಾಹರಣೆ. ಅಲ್ಲಿಂದ ಮಳೆ ನೀರು ಹರಿದು ಬರುತ್ತೆ. ಚಿಕ್ಕೋಡಿ ಆ ಭಾಗದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ಅಥಣಿ, ಚಿಕ್ಕೋಡಿ ಆ ಭಾಗದಲ್ಲಿ ಜನಜೀವನ ಅಸ್ತವ್ಯಸ್ತ ಆಗುತ್ತೆ ನೋಡಿ. ಕಾರ್ ಮುಳುಗಡೆ ಆಗಿರೋ ದೃಶ್ಯ ನಾವು ಗಮನಿಸ್ತಾ ಇದ್ವಿ ಸ್ಕ್ರೀನ್ ಮೇಲೆ. ಕೆಲವೊಂದು ಕಡೆ ಮನೆಗಳ ಚಾವಣಿ ಕುಸಿತವಾಗಿದೆ. ದೊಡ್ಡ ಮಟ್ಟದ ಅನಾಹುತಗಳು ಕೂಡ ಸಂಭವಿಸಿದೆ, ಆದ್ರೆ ಪ್ರಾಣಹಾನಿ ಆಗಿಲ್ಲ ಆ ಭಾಗದಲ್ಲಿ. ಬೆಳಗಾವಿಯ ಜನ ಮಹಾರಾಷ್ಟ್ರದಲ್ಲಿ ಮಳೆ ಬಂದ್ರೆ ಯಾಕೆ ಬೆಚ್ಚಿ ಬೀಳ್ತಾರೆ ಅಂದ್ರೆ ಈ ಪರಿಸ್ಥಿತಿಗೆ. ಅಲ್ಲಿ ಮಳೆ ನೀರು ಇಲ್ಲಿ ಹರಿದು ಬರುತ್ತೆ, ಇಲ್ಲಿ ಅವಾಂತರಗಳು ಸೃಷ್ಟಿಯಾಗುತ್ತೆ ಅನ್ನೋ ಕಾರಣಕ್ಕೆ. ಸಮಸ್ಯೆಗಳ ಸರಮಾಲನೆ ಉಟ್ಕೊಂಡಿದೆ ಮಹಾರಾಷ್ಟ್ರದಲ್ಲಿ. ಹೌದು. ನಾಗೇಂದ್ರ ಬಾಬು, ಈಗ ತಾನು ನೋಡ್ತಾ ಇದ್ವಿ ಬೆಳಗಾವಿಯ ದೃಶ್ಯ. ಬರೀ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಕೂಡ ಮಳೆಯ ಅಬ್ಬರ ಜೋರಾಗಿದೆ. ಮಹಾರಾಷ್ಟ್ರ, ಉತ್ತರ ಪ್ರದೇಶ ಕಾಲಿಟ್ಬಿಟ್ರೆ ಈಗ ಅಯ್ಯೋ ಬೇಡಪ್ಪ ಈ ಜೀವನ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾರೆ ಜನ.
ಅಲ್ಲಿ ಮಳೆಯಿಂದ ಆಗಿರುವಂತಹ ಅವಾಂತರಗಳು ಏನಿದೆ ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಣಮಳೆಗೆ ಮುಳುಗಿದ ರಸ್ತೆಗಳು, ಸೇತುವೆಗಳು ಜಲಾವೃತ, ಮನೆಯೊಳಗೆ ನೀರು ನುಗ್ಗಿ ಜನಜೀವನ ತತ್ತರ. ಹೌದು, ವರ್ಣಾರ್ಭಟಕ್ಕೆ ಸಾಲು ಸಾಲು ಅವಾಂತರಗಳೇ ಆಗ್ತಿವೆ. ಹೀಗೆ ಪ್ರವಾಹದಲ್ಲಿ ಸಿಲುಕಿರುವ ಮಹಿಳೆಯೊಬ್ಬರನ್ನ ರಕ್ಷಿಸಲು ಹರಸಾಹಸ ಪಡುತ್ತಿರುವ ಸಿಬ್ಬಂದಿ, ಮತ್ತೊಂದು ಕಡೆ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಸಾಗುತ್ತಿರುವ ವಾಹನ ಸವಾರರು, ದೋಣಿ ಮೂಲಕ ಬೇರೆಡೆ ಸ್ಥಳಾಂತರಗೊಳ್ಳುತ್ತಿರುವ ಕುಟುಂಬಗಳು, ಹೀಗೆ ದೇಶದ ನಾನಾ ಭಾಗಗಳಲ್ಲಿ ಮಳೆ ಮರಣ ಮೃದಂಗವನ್ನೇ ಬಾರಿಸಿದೆ. ಅಸ್ಸಾಂನ ದರಂಗ್ನಲ್ಲಿ ಸುರಿದ ಭಾರೀ ಮಳೆ ಪ್ರವಾಹವನ್ನೇ ಸೃಷ್ಟಿಸಿದೆ. ಮನೆಗಳೆಲ್ಲ ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ಜಮೀನಿನಲ್ಲಿ ಬೆಳೆದಿದ್ದ ಲಕ್ಷಾಂತರ ರೂಪಾಯಿ ಬೆಳೆಗಳೆಲ್ಲ ನಾಶವಾಗಿವೆ. ಇನ್ನು ಜನರು ಅಗತ್ಯ ಆಹಾರ ಸಾಮಗ್ರಿಗಳನ್ನು ತೆಗೆದುಕೊಂಡು ದೋಣಿ ಮೂಲಕ ಬೇರೆಡೆಗೆ ಸ್ಥಳಾಂತರಗೊಳ್ಳುತ್ತಿದ್ದಾರೆ. ಇನ್ನು ನೇಪಾಳದಲ್ಲಿ ಮಳೆ ಆರ್ಭಟಕ್ಕೆ ಪ್ರವಾಹದಲ್ಲಿ ಸಿಲುಕಿದ್ದ ಜನರನ್ನ ಸಶಸ್ತ್ರ ಪೊಲೀಸ್ ಪಡೆ ರಕ್ಷಿಸಿದ್ರು. ಮತ್ತೊಂದೆಡೆ ಕಾಡಿನಲ್ಲಿ ಸಿಲುಕಿದ್ದ ಮಹಿಳೆಯರನ್ನ ಎಸ್ಡಿಆರ್ಎಫ್ ಮತ್ತು ಪೊಲೀಸರು ರಕ್ಷಣಾ ಕಾರ್ಯಾಚರಣೆಯ ಮೂಲಕ ರಕ್ಷಿಸಲಾಯಿತು. ಮುಂಬೈನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆಯುತ್ತಿದ್ದಾನೆ. ರಸ್ತೆಗಳೆಲ್ಲ ಕೆರೆಯಂತಾಗಿ ಮಾರ್ಪಟ್ಟಿವೆ. ಉತ್ತರಾಖಂಡದ ಖತಿಮಾ, ಉಧಮ್ ಸಿಂಗ್ ನಗರದಲ್ಲಿ ನಿರಂತರ ಮಳೆಗೆ ಜನರು ಹೈರಾಣಾಗಿದ್ದಾರೆ. ಜೈಪುರದಲ್ಲೂ ವರ್ಣಾರ್ಭಟಕ್ಕೆ ರಸ್ತೆ ತುಂಬೆಲ್ಲ ನೀರು ತುಂಬಿಕೊಂಡು ವಾಹನ ಸವಾರರು ಪ್ರಯಾಣಿಕರು ಪರದಾಡಿದ್ರು. ಎಡಬಿಡದೆ ಸುರಿಯುತ್ತಿರುವ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ರಾಜ್ಯದಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಕಡೆ ಸಾಕಷ್ಟು ಸಮಸ್ಯೆಗಳಾಗಿದೆ. ಪ್ರಮುಖವಾಗಿ ಉಡುಪಿಯಲ್ಲಿ ಊಹೆ ಮಾಡಿರಲಿಲ್ಲ. ಉಡುಪಿಯಲ್ಲಿ ಹೀಗೂ ಸಮಸ್ಯೆ ಉಲ್ಬಣ ಆಗುತ್ತಾ ಮಳೆಯಿಂದಾಗಿ ಅಂತೇಳಿ. ಆದರೆ ನೀರಿನ ಮಟ್ಟ ಇದೆ. ಮಳೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದ್ರು ಕೂಡ ನೀರಿನ ಮಟ್ಟ ಏರಿಕೆಯಾಗಿ ಅಪಾಯದ ಅಂಚಿನಲ್ಲಿ ಸಿಲುಕಿದಂಥ ಕಾರ್ಮಿಕರು, 13 ಕೂಲಿ ಕಾರ್ಮಿಕರನ್ನ ರಕ್ಷಣೆ ಮಾಡಿದ ಸಿಬ್ಬಂದಿ. ದೋಣಿಯ ಮೂಲಕ 13 ಮಂದಿ ರಕ್ಷಣೆ ಆಗಿದೆ. ಉಡುಪಿಯಲ್ಲಿ ಮಳೆ ತಗ್ಗಿದೆ, ಆದರೆ ನೆರೆ ಜಾಸ್ತಿ ಆಗಿದೆ. ನೋಡಿ, ಮಕ್ಕಳನ್ನ ಕರ್ಕೊಂಡು ಬರೋ ಕೆಲಸ ಆಗ್ತಾ ಇದೆ. ಅಪಾಯದಲ್ಲಿ ಸಿಲುಕಿದಂಥವರನ್ನ ರಕ್ಷಣೆ ಮಾಡುವಂಥ ಕೆಲಸಗಳಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಹರೀಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬಂದು. ಪಾಡಿಗಾರ್ ಪ್ರದೇಶದಲ್ಲಿ ಸುಮಾರು 15ಕ್ಕೂ ಅಧಿಕ ಮನೆಗಳು ನೆರೆಗೆ ಆವೃತ ಆಗಿರುವಂಥದ್ದು. ಹಾಗಾಗಿ ಈಗ ಅಗ್ನಿಶಾಮಕ ದಳದವರು ಒಂದೊಂದೇ ಕಡೆಯಿಂದ ಜನರನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ. ಉಡುಪಿ ಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾದಲ್ಲಿ ಮೊದಲಿಗೆ ಇರುವಂಥ 2 ಮನೆಗಳಲ್ಲಿ ಇರುವಂಥ ಜನರನ್ನು ಶಿಫ್ಟ್ ಮಾಡಲಾಯಿತು. ಆ ನಂತರದಲ್ಲಿ ಈಗ ಪಾಡಿಗಾರ್ ಭಾಗದಲ್ಲಿ ಏನು ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಪಾಡಿಗಾರ್ ಪ್ರದೇಶದಲ್ಲಿರುವಂಥ ಮನೆಗಳು ಸುಮಾರು 15ಕ್ಕೂ ಹೆಚ್ಚು ಮನೆಗಳು ನೀರಿಂದ ಆವೃತ ಆಗಿರುವಂಥದ್ದು. ಹಾಗಾಗಿ ಈ ಭಾಗದಿಂದ ಜನರನ್ನು ಬೇರೆ ಕಡೆಗೆ ಪುನರ್ವಸತಿ ಕೇಂದ್ರಗಳಿಗೆ ಶಿಫ್ಟ್ ಮಾಡುವಂಥ ಕೆಲಸಗಳು ಕೂಡ ನಡೀತಾ ಇರುವಂಥದ್ದು. ನಿರಂತರವಾಗಿ ಮುಂಜಾನೆಯಿಂದ ಅಗ್ನಿಶಾಮಕ ದಳ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಬೇರೆ ಬೇರೆ ಭಾಗದಲ್ಲಿ ಅಗ್ನಿಶಾಮಕ ದಳದ ತಂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಸದ್ಯಕ್ಕೆ ಪಾಡಿಗಾರ್ ಪ್ರದೇಶದಲ್ಲಿ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು. ಈ ಭಾಗದಲ್ಲಿ ಸಾಕಷ್ಟು ಒಂದು PGಗಳು ಕೂಡ ಇರೋದ್ರಿಂದ PG ವಿದ್ಯಾರ್ಥಿಗಳನ್ನು ಕೂಡ ಶಿಫ್ಟ್ ಮಾಡುವ ಕೆಲಸಗಳು ನಡೀತಾ ಇದೆ. ಹಾಗಾಗಿ ಯಾರು ಕೂಡ ನಡೆದಾಡಿಕೊಂಡು ಹೋಗುವಂಥ ಪರಿಸ್ಥಿತಿ ಸದ್ಯಕ್ಕೆ ಇಲ್ಲಿ ಇಲ್ಲ. ಯಾಕಂದರೆ ಸರಿಯಾದ
ಒಂದು ಒಳಚರಂಡಿ ವ್ಯವಸ್ಥೆ ಇಲ್ಲದೇ ಇರುವುದೇ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಹಾಗಾಗಿ ಜನರನ್ನು ಈಗ ಸದ್ಯಕ್ಕೆ ಸುರಕ್ಷಿತ ಪ್ರದೇಶಕ್ಕೆ ಶಿಫ್ಟ್ ಮಾಡಬೇಕಾಗಿದೆ. ಯಾಕಂದರೆ ಮಳೆ ಹೀಗೆ ಮುಂದುವರೆದರೆ ಜನರು ಸಾಕಷ್ಟು ತೊಂದರೆಯನ್ನು ಕೂಡ ಎದುರಿಸ್ತಾರೆ. ಹಾಗಾಗಿ ಜನರ ಹಿತದೃಷ್ಟಿಯಿಂದ ಹೀಗಾಗಿ ನಾವು ಮನೆಯೊಳಗಡೆ ಕಾಣಬಹುದು ದೃಶ್ಯಗಳಲ್ಲಿ, ಯಾಕಂದರೆ ಎಷ್ಟು ಮಟ್ಟಕ್ಕೆ ನೀರು ಬಂದಿದೆ ಅನ್ನೋದನ್ನು ನಾವು ಗಮನಿಸ್ಬೋದು. ಈ ರೀತಿಯಾಗಿ ನೀರು ಇನ್ನೂ ಮೇಲ್ಮಟ್ಟಕ್ಕೆ ಬಂದರೆ ಜನ ಇನ್ನಷ್ಟು ಸಂಕಷ್ಟವನ್ನು ಎದುರಿಸಬೇಕಾಗ್ತದೆ. ಹಾಗಾಗಿ ಒಂದಷ್ಟು ಜನರನ್ನು ಮನವೊಲಿಸಿ ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಅಗ್ನಿಶಾಮಕ ದಳದ ತಂಡದವರು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮಕ್ಕಳನ್ನು ಮತ್ತು ವಯಸ್ಸಾದವರನ್ನು ಮೊದಲಿಗೆ ಅವರು ಶಿಫ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರ ಆರೋಗ್ಯದ ದೃಷ್ಟಿಯಿಂದ ಮತ್ತು ಅವರಿಗೆ ಒಂದಷ್ಟು ಭಯದ ಆತಂಕದ ಸೃಷ್ಟಿ ಆಗ್ತದೆ ಅನ್ನೋ ಕಾರಣಕ್ಕೆ ಅವರನ್ನು ಫಸ್ಟಿಗೆ ಇಲ್ಲಿಂದ ಶಿಫ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಯುವಕರು ಯುವತಿಯರು ಇದ್ದರೆ ಅವರನ್ನು ನೆಕ್ಸ್ಟ್ ಶಿಫ್ಟ್ ಮಾಡುವಂಥ ಕೆಲಸಗಳು ಕೂಡ ನಡೀತಾ ಇದೆ. ಯಾಕಂದರೆ ವಯಸ್ಸಾದವರು ಅಥವಾ ಅನಾರೋಗ್ಯ ಪೀಡಿತರು ಈ ರೀತಿ ತೊಂದರೆಗೆ ಒಳಗಾಗಬಾರ್ದು ಅನ್ನುವಂಥ ಹಿತದೃಷ್ಟಿಯಿಂದ ಈ ಕೆಲಸವನ್ನು ಮಾಡಲಾಗ್ತಾ ಇದೆ. ಸದ್ಯಕ್ಕೆ ನಾವೊಂದು ಮನೆಗೆ ಹೋಗ್ತಾ ಇದ್ದೇವೆ, ಗಮನಿಸ್ಬೋದು. ಆ ಮನೆಯ ಫೌಂಡೇಶನ್ ಪೂರ್ತಿ ಮುಳುಗಡೆ ಆಗಿರುವಂಥದ್ದು. ಇನ್ನೇನು 1 ಫೀಟಿನಷ್ಟು ನೀರು ಮೇಲೆ ಬಂದರೆ ಏನು ಮನೆ ಮುಳುಗಡೆ ಆಗ್ತದೆ. ಹಾಗಾಗಿ ಆ ಮನೆಯಲ್ಲಿ ಇರುವಂಥವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಅಗ್ನಿಶಾಮಕ ದಳ ಕೆಲಸ ಮಾಡ್ತಾ ಇರುವಂಥದ್ದು. ಅದರಲ್ಲಿ ಅನಾರೋಗ್ಯ ಪೀಡಿತರು ಕೂಡ ಇರುವಂಥದ್ದು. ಹಾಗಾಗಿ ಅವರಿಗೆ ಒಂದು ರೀತಿಯಲ್ಲಿ ಭಯದ ವಾತಾವರಣ, ಆತಂಕ ಸೃಷ್ಟಿ ಆಗ್ತದೆ ಅನ್ನುವಂಥ ಕಾರಣಕ್ಕೆ ಅವರನ್ನು ಶಿಫ್ಟ್ ಮಾಡುವಂಥ ಕೆಲಸವನ್ನು ಈಗ ಅಗ್ನಿಶಾಮಕ ದಳದ ತಂಡ ಮಾಡ್ತಾ ಇರುವಂಥದ್ದು. ಯಾಕಂದರೆ ಇದು ಅಷ್ಟು ಸುಲಭದ ಕೆಲಸ ಅಲ್ಲ. ಎಲ್ಲಿ ಬಾವಿ ಇದೆ, ಎಲ್ಲಿ ಕೆರೆ ಇದೆ ಯಾವುದು ಕೂಡ ಗೊತ್ತಾಗ್ತಿಲ್ಲ ಈ ನೆರೆ ನೀರಿನ ಪರಿಸ್ಥಿತಿಯಿಂದ. ಹಾಗಾಗಿ ಎಲ್ಲಿ ಚರಂಡಿ ಇದೆ ಯಾವುದೂ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಎಲ್ಲೋ ಎಚ್ಚರ ತಪ್ಪು ಆಗಿಲ್ಲ. ಒಂದಷ್ಟು ಮುನ್ನೆಚ್ಚರಿಕೆಗಳ ಜೊತೆಗೆ ಅವರು ಕೂಡ ಕೆಲಸ ಮಾಡಬೇಕಾಗಿದೆ. ಒಂದಷ್ಟು ರಿಸ್ಕ್ಗಳು ಕೂಡ ಅವರ ಜೊತೆಗೂ ಕೂಡ ಇರುವಂಥದ್ದು. ಹಾಗಾಗಿ ಆ ಎಲ್ಲ ರಿಸ್ಕ್ಗಳನ್ನು ಎದುರಿಸ್ಕೊಂಡು ಅವರು ಕೂಡ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು. ಆದರೆ ಸದ್ಯಕ್ಕೆ ಅವರು ಎಲ್ಲ ಕಡೆಯಲ್ಲಿ ಬರುವಂಥ ಕರೆಗಳನ್ನು ಸ್ವೀಕರಿಸಿ ಅಲ್ಲಿಗೆ ಹೋಗಿ ಅವರನ್ನು ಶಿಫ್ಟ್ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸದ್ಯ ಏನು ಜನ ಒಂದಷ್ಟು ಆತಂಕದ ಜೊತೆಗೆ ಈ ಭಾಗದಿಂದ ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ನೋಡಿ, ಇದು ಉಡುಪಿಯ ಕೃಷ್ಣ ಮಠದ ಆವರಣ. ಪ್ರತಿ ಬಾರಿ ಮಳೆ ಬಂದಾಗೂ ಕೂಡ ಆವರಣಕ್ಕೆ ನೀರು ನುಗ್ಗುತ್ತೆ. ಇಂಥದ್ದೇ ಪರಿಸ್ಥಿತಿಯನ್ನು ಜನ ಫೇಸ್ ಮಾಡ್ತಾರೆ. ಈಗ ಉಡುಪಿಯ ಕೊಡವೂರಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ಅಲ್ಲೂ ಕೂಡ ಒಬ್ಬ ವೃದ್ಧ ಸಿಲುಕಾಕಿಕೊಂಡಿದ್ರು. ಅವರ ರಕ್ಷಣಾ ಕಾರ್ಯಾಚರಣೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಗರಸಭೆ ಸದಸ್ಯ ವಿಜಯರಿಂದ ಕಾರ್ಯಾಚರಣೆ ಆಗಿದೆ. ನೀರಿನಲ್ಲಿ ಸಿಲುಕಿದ ಮಹಿಳೆಯರು, ಮಕ್ಕಳ ರಕ್ಷಣೆ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಯ ವಿಡಿಯೋ ಸದ್ಯ ವೈರಲ್ ಆಗಿದೆ. ಹಗ್ಗ ಬಳಸಿ ತೋಡುಗಳನ್ನ ದಾಟ್ತಾ ಇದ್ದಾರಂತೆ. ಆ ವಿಡಿಯೋ ಸದ್ಯ ಲಭ್ಯ ಆಗಿರೋದು. ಉಡುಪಿಯ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಕೊಡವೂರು. ಸದ್ಯ ನೋಡಿ, ಒಂದು ಹಗ್ಗ ಕಟ್ಟಿದ್ದಾರೆ. ಆ ಹಗ್ಗ ಇಟ್ಕೊಂಡು ಬರ್ತಾ ಇರುವಂತ ದೃಶ್ಯ. ಪುಟ್ ಮಕ್ಕಳ್ರಿ ಪಾಪ ಎತ್ಕೊಂಡು ಬರ್ತಾ ಇರುವ ದೃಶ್ಯ ನಾವು ಗಮನಿಸ್ತಾ ಇದೀವಿ. ನೋಡಿ, ಈ ಮನುಷ್ಯ ನೋಡಿ ಎಷ್ಟು ನಗರಸಭೆ ಸದಸ್ಯರಂತೆ ಸಹಾಯಕ್ಕೆ ಹೋಗಿದ್ದಾರೆ, ಜನರ ಸಹಾಯಕ್ಕೆ. ಈ ಸಂದರ್ಭದಲ್ಲಿ ಅಧಿಕಾರ ಅದು ಇದಂತ ಕೂರೋದ ಇಲ್ಲ, ಬಟ್ ಜನರನ್ನ ರಕ್ಷಣೆ ಮಾಡೋದು ಬಂದಿದ್ದಾರೆ. ಆ ದೃಶ್ಯ ನಾವು ಗಮನಿಸ್ತಾ ಇದೀವಿ. ಎಸ್, ನೋಡಿ ಇಲ್ಲಿ ಗಮನಿಸ್ತಾ ಇದೀವಿ ದೃಶ್ಯಾವಳಿಲಿ. ಹಗ್ಗವನ್ನ ಕಟ್ಟಿದ್ದಾರೆ. ನೋಡಿ ಇಲ್ಲಿ ಹಗ್ಗ ಇದೆ. ಹೆಗಲ ಮೇಲೆ ಕುಂಡಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಜಸ್ಟ್ ಇಲ್ಲಿ ಹಗ್ಗ ಏನಾದ್ರೂ ಅವ್ರ ಕೈ ಬಿಟ್ರೆ ನೋಡಿ ಇಲ್ಲಿ ನೀರ್ ಪಾಲಾಗ್ತಾರೆ. ಇಲ್ಲಿ ನೋಡಿ ಇಲ್ಲಿ गुंडे बिले चार दामे काय दुसरं काय हमार काय कसं पापी ನೋಡಿ ಶ್ರುತಿ, ಇಲ್ಲಿ ಪಾಪ ಮಗು ಇದೆ. ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಆತ ಏನಾದ್ರೂ ಹೆಗಲ ಮೇಲೆ ಕುಣಿಸ್ಕೊಂಡು ಹೋಗ್ತಿರ್ತಾರೆ. ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಎಲ್ಲರೂ ಹೊರಟ್ಬಿಡ್ತಾರೆ. ಆದ್ರೂ ಕೂಡ ಈ ಒಂದು ಧೈರ್ಯವನ್ನ ಮೆಚ್ಚಲೇಬೇಕು. ಯಾಕಂದ್ರೆ ಅವ್ರ ಪ್ರಾಣವನ್ನ ಪಣಕ್ಕಿಟ್ಟು ಇನ್ನೊಬ್ಬರ ಪ್ರಾಣವನ್ನ ರಕ್ಷಣೆ ಮಾಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಶ್ಲಾಘನೀಯ. ನೋಡಿ, ಇಲ್ಲಿ ಮಹಿಳೆಯೊಬ್ರು ಬರ್ತಿದ್ದಾರೆ. ಪಾಪ ಕೈಯಲ್ಲಿ ಚೀಲ ಹಿಡ್ಕೊಂಡು ಹಗ್ಗ ಹಿಡ್ಕೊಂಡು ದಾಟ್ತಾ ಇದ್ದಾರೆ. ಅವ್ರಿಗೆ ದಿನಸಿ ಅಲ್ಲಿ ಮನೆಗೇನೋ ಅಲ್ಲಿ ಇಟ್ಕೊಂಡ್ರೆ ತಗೊಂಬರ್ಬೇಕು. ಮತ್ತೆ ಅಲ್ಲಿಂದ ಬಂದಾದ್ಮೇಲೆ ಅವ್ರಿಗೆ ಮುಂದೆ ಊಟಕ್ಕೆ ತಿಂಡಿಗೆ ಏನ್ ಮಾಡ್ಕೊಳ್ತಾರೆ? ಮನೆಗೇನೋ ಸ್ವಲ್ಪ ಎತ್ತಿಟ್ಟಿರ್ತಾರೆ. ಅದು ಬಟ್ಟೆ ಬರನೆ ಎತ್ಕೊಂಡ್ ಬರ್ಲೇಬೇಕು. ಬರುವಂತ ಕೆಲಸವನ್ನು ನೋಡಿ. ಇಲ್ಲಿ ಇಬ್ರು ಮಕ್ಕಳಿರೋ ದೃಶ್ಯ. ಬಟ್ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದೇ ಮಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಮಳೆ ಅಬ್ಬರದ ಕುರಿತಾಗಿ. ಮಳೆ ಅಬ್ಬರದಿಂದ ಇಂದ್ರಾಣಿ ನದಿಯಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ. ಮನೆಗೆ ನೀರು ನುಗ್ಗಿ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗ್ಬಿಟ್ಟಿದೆ ಅಂತೆ. ಪ್ರವಾಹ ಸಂತ್ರಸ್ತರನ್ನ ರಕ್ಷಣೆ ಮಾಡ್ತಿದ್ದಾರೆ ಸ್ಥಳೀಯರೇ ಹೋಗಿ.
ಬಹುತೇಕ ಈ ದೇವಸ್ಥಾನಗಳಲ್ಲಿ ಸಂತ್ರಸ್ತರು ಆಶ್ರಯ ಪಡೆದುಕೊಳ್ಬೇಕಾದಂತಹ ಪರಿಸ್ಥಿತಿ. ಕೊಡಪೂರಿನ ಭಾಗದಲ್ಲಿ ಇಂತಹ ಪರಿಸ್ಥಿತಿ ಕಾಣೋದಕ್ಕೆ ಸಿಗ್ತಾ ಇದೆ. ಕಾಳಜಿ ಕೇಂದ್ರದಿಂದ ರಿಪಬ್ಲಿಕ್ ಅನ್ನೋದು ಪ್ರತ್ಯಕ್ಷ ವರದಿ ಮಾಡಿದೆ. ಜನರ ಪರದಾಟ, ಯಾವ ರೀತಿ ಆಶ್ರಯ ಪಡೆದುಕೊಂಡಿದ್ದಾರೆ, ಅವರ ಅಳಲೇನು, ಅವರ ಪರಿಸ್ಥಿತಿ ಏನು, ಸಂಪೂರ್ಣ ಚಿತ್ರಣ ರಿಪಬ್ಲಿಕ್ ಕನ್ನಡದಲ್ಲಿ. ಈ ಮಳೆ ಬಂದ್ರೆ ಒಂದು ಸಮಸ್ಯೆ ಏನು ಗೊತ್ತಾ? ಹೌದು, ಎಲ್ಲಿ ಹಾವುಗಳು ಬರ್ತಾವ ಅನ್ನೋದೇ ಒಂದು ನಿಜ. ನೋಡಿ ಇಲ್ಲಿ ಅಪ್ಪ ಭಯ ಆಗುತ್ತೆ. ಅಲ್ಲ, ಬಟ್ ಅದಕ್ಕೆ ಏಟ್ ಮಾಡಬೇಡಿ. ಅದಕ್ಕೆ ಅಲ್ಲ, ಬಟ್ ಅದಕ್ಕೆ ಏಟ್ ಮಾಡಬೇಡಿ. ಅದಕ್ಕೆ ನೋಡಿ ಅಲ್ಲಿ ಏಟ್ ಮಾಡ್ಬೇಡಿ ಅಂತ ಯಾರು ಹೇಳಿ? ನಮ್ಮ ರಂಜಿತ್ ಪಾಪ ಉಡುಪಿಯಲ್ಲಿದ್ದಾರೆ. ಮಳೆಯಲ್ಲಿ ನಿಂತ್ಕೊಂಡು ನೆನ್ಕೊಂಡು ರಿಪೋರ್ಟಿಂಗ್ ಮಾಡ್ತಿದ್ದಾರೆ. ಪಾಪ ಜನರಿಗೆ ಈ ಸಂದರ್ಭದಲ್ಲಿ ನಾವು ಸ್ಪಂದಿಸಬೇಕು, ವಾಸ್ತವ ಚಿತ್ರಣ ತೆರೆದಿಡಬೇಕು ಅನ್ನುವಂತಹ ಪ್ರಯತ್ನ ಆಗ್ತಾ ಇದೆ. ಹಾವು ತೋರಿಸ್ತಾ ಇದ್ರಿ ನಾಗೇಂದ್ರ ಬಾಬು, ಭಯ ಆಗುತ್ತೆ ಅದ್ ನೋಡಕ್ಕೆ. ಮನೆ ಓಡೋಗುತ್ತೆ, ಮಕ್ಳು ಇರ್ತಾರೆ, ಗೊತ್ತಾಗೋದಿಲ್ಲ, ಹೌದು ಮುಟ್ಬಿಡ್ತಾರೆ. ಹೌದು, ಆ ಟೈಮಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ. ಅಂದ್ರೆ ಈಗ ಮಳೆ ಬಂದಾಗ ಮನುಷ್ಯರಿಗೆ ನಿಲ್ಲೋದಕ್ಕೆ ಸೂರಿರೋದಿಲ್ಲ, ಇನ್ನ ಪ್ರಾಣಿ ಪಕ್ಷಿಗಳಿಗೆ ಎಲ್ಲಿ ಹೋಗ್ಬೇಕು? ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ನೆರೆಗೆ ಸಂಪೂರ್ಣವಾಗಿ ಈ ಉಡುಪಿ ಸುತ್ತಮುತ್ತ, ಅದರಲ್ಲೂ ಕೂಡ ಕೊಡಗೂರು ಭಾಗದಲ್ಲಿ ಆಗಿರುವಂಥ ಹಾನಿ ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಂತ್ರಸ್ತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಏನಾಯ್ತು ಇಲ್ಲಿ, ಏನು ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ಕೇಳೋಣ. ಬನ್ನಿಮ್ಮ, ಈ ಕಡೆ ಬನ್ನಿ. ತಮ್ಮ ಮನೆ ಇಲ್ಲೇ ಇರೋದಾ? ಹೌದು ಸರ್, ಇಲ್ಲೇ ಇರೋದು. ಎಲ್ಲಿದೆ ತಮ್ಮ ಮನೆ? ನಮಗೆ ಇಲ್ಲಿದೆ. ಎಷ್ಟು ನೀರು ತುಂಬಿತ್ತು ನಿನ್ನೆ ಇಲ್ಲಿ? ನಿನ್ನೆ ಆವಾಗ ಒಂದ್ಸರಿ ಬಂದಿತ್ತು ನೀರು, ಸ್ವಲ್ಪ ಬಂದಿತ್ತು. ಸ್ವಲ್ಪ ಬಂದು ಅದೇ ಥರ ಹೋಗ್ಬಿಡ್ತದೆ ಅಂತ ನಾವು ಅಷ್ಟೊಂದು ಇದು ಮಾಡಲಿಲ್ಲ, ಅಲ್ಲೇ ಉಳ್ಕೊಂಡ್ವಿ. ಮತ್ತಷ್ಟು ಜಾಸ್ತಿನೇ ಬರೋ ಹಾಗಾಯ್ತು. ಅದೇ ಮಕ್ಕಳನ್ನು ಕರ್ಕೊಂಡು ಹೇಗೆ ಹೋಗೋದಪ್ಪ ಅಂತ ಇಲ್ಲೇ ಉಳ್ಕೊಂಡ್ವಿ. ಏನಾಯ್ತು ಪುಟ್ಟ, ನೀನೆ ಮಳೆ ಬಂತ? ಹೌದು. ನೆರೆ ಬಂದಿತ್ತಾ? ಏನು ಮಾಡಿದೆ ಅವಾಗ? ಹತ್ಯ ಅವಾಗೆ ಅಂಕಲ್ ಬಂದಿದ್ದು, ಅಂಕಲ್ ಎತ್ಕೊಂಡು ಇಲ್ಲಿ ಹೊರಗಡೆ ಕಳಿಸಿದ್ದು. ನಿಂಗೇನು ತೊಂದರೆ ಆಗಿಲ್ಲ? ಇಲ್ಲ. ರಾತ್ರಿ ಎಲ್ಲಿ ಉಳ್ಕೊಂಡಿದ್ದಿ? ರಾತ್ರಿ ಮನೆಯಲ್ಲಿ, ಆ ಕಡೆ ಮನೆಯಲ್ಲಿ ಕರ್ಕೊಂಡು ಹೋದ್ರ ಅಲ್ಲಿ? ಓಕೆ. ವಿಜಯ್ ಅವರೇ, ಎಷ್ಟು ದುರ್ಗಮ ಇತ್ತು ನಿನ್ನೆ ರೆಸ್ಕ್ಯೂ? ಒಟ್ಟು ಕೊಡವೂರಿನಲ್ಲಿ ಸಾಧಾರಣ ಒಂದು ಇಂದ್ರಾಳಿ ನದಿ ಹರಿಯುವ ಒಂದು ಭಾಗದಲ್ಲಿ, ಆ ಪ್ರದೇಶದಲ್ಲಿ ನೀರು ಹರಿಲಿಕ್ಕೆ ಸಾಧ್ಯ ಆಗದೆ ಒಂದು ನೀರು ಮೇಲೆ ಬಂದಿರುವಂಥದ್ದಾಗಿದೆ. ಇದಕ್ಕೆ ಕಾರಣ ಏನಂದರೆ ಇದೊಂದು ಕೃತಕ ನೆರೆ ಅಂತಲೂ ಹೇಳಬಹುದು. ಯಾಕಂದರೆ ಮುಂಚೆಯೂ ನೆರೆ ಇತ್ತು, ಆದರೆ ನೀರು ಹರಿಯುವಂಥದ್ದು ಸರಾಗವಾಗಿ ಹರಿತಾ ಇತ್ತು. ಈಗ ಏನಂದರೆ ಎಲ್ಲರೂ ಜಾಗವನ್ನು ತಗೊಂಡಿದ್ದಾರೆ, ಮಣ್ಣನ್ನು ತುಂಬಿಸಿದ್ದಾರೆ. ಮಣ್ಣು ತುಂಬಿಸಿ ನೀರು ಹೋಗುವಂಥ ಜಾಗವನ್ನು ಅನೇಕ ಜನರು ಮುಚ್ಚಿದ್ದಾರೆ. ಕೆಲವರು ಅಗಲ ಇದ್ದದ್ದನ್ನು, ಉದಾಹರಣೆಗೆ 10 ಫೀಟ್ ಇದ್ದದ್ದನ್ನು 3-4 ಫೀಟನ್ನು ಮಾಡಿದ್ದಾರೆ. ಆ ಸಮಸ್ಯೆಯಿಂದ ನೀರು ಆದಷ್ಟು ಬೇಗವಾಗಿ ಸರಾಗವಾಗಿ ಹರಿಲಿಕ್ಕೆ ಸಾಧ್ಯವಾಗಿಲ್ಲ. ಆದ್ದರಿಂದ ಈ ಬಯಲು ಪ್ರದೇಶದಲ್ಲಿ ನಿನ್ನೆ ನೆರೆ ಬಂದು ನಾವು ಬೆಳಗ್ಗೆಯಿಂದಲೂ ಅದರ ಕಾರ್ಯಾಚರಣೆಯನ್ನು ಮಾಡಿ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಅವರಿಗೆ ಮನೆ ಮನೆಗೆ ಹೋಗಿ ಹೇಳುವಂಥದ್ದನ್ನು ಮಾಡಿದ್ದೇವೆ. ಅಂದರೆ ನೀವು ಬರಬೇಕು, ಮಳೆ ಬರ್ತಾ ಇದೆ ಮತ್ತು ಸಮುದ್ರದಲ್ಲೂ ನೀರಿನ ಮಟ್ಟ ಏರ್ತಾ ಇದೆ, ನೀವು ಆದಷ್ಟು ಬಂದರೆ ಒಳ್ಳೆಯದು ಅಂತ ಗೊತ್ತಾದಾಗ ಹೆಚ್ಚಿನವರು ಬಂದಿದ್ದಾರೆ. ಕೆಲವರು ಈ ಪ್ರದೇಶದಲ್ಲಿ 1-2 ಮನೆ ಮತ್ತು ಮುಂದಿನವರು ಬಂದಿದ್ದಾರೆ. 2 ಮನೆಯವರು ಬರಲಿಲ್ಲ. ಅವರೇನೆಂದರೆ ಬರುವಂಥ ವ್ಯವಸ್ಥೆ ಇಲ್ಲ, ಸೊಂಟದಿಂದ ಮೇಲೆ ನೀರು ಬಂದಿದೆ. 2 ಚಿಕ್ಕ ಮಕ್ಕಳು, ಮತ್ತೊಬ್ಬರು ಹೆಂಗಸರು, ಮತ್ತು 2 ಪುರುಷರಿದ್ದರು. ಒಬ್ಬ ಕಾಲೇಜು ವಿದ್ಯಾರ್ಥಿ, ಮತ್ತೊಬ್ಬ ಅವರ ತಂದೆ ಅಂತ ಅನಿಸ್ಕೊಳ್ತೀವಿ. ಅವರಿಗೆ ಬರಲಿಕ್ಕೆ ಹೆದರಿಕೆ ಆದಾಗ ಮತ್ತೆ ನಾವು ನಮ್ಮ ತಂಡ ಹೋಗಿ ಅವರನ್ನು ಕರೆಯುವಾಗ ಅವರು ಕೂಗ್ತಾ ಅಳ್ತಾ ಇದ್ದರು. ಆ ಸಂದರ್ಭದಲ್ಲಿ ನಾವು ಯಾವುದೋ ಒಂದು ಬೋಟ್ ತರಬೇಕು ಅಥವಾ ನಮಗೇನೋ ಲೈಫ್ ಜಾಕೆಟ್ ಹಾಕಬೇಕು ಅಂತ ಅನಿಸ್ಲಿಲ್ಲ. ಬದಲಾಗಿ ಅವರನ್ನು ರಕ್ಷಣೆ ಮಾಡಬೇಕು ಅನ್ನೋ ಮೊದಲ ಆದ್ಯತೆಯ ಮೇರೆಗೆ ಏನು ಕಾರಣ ಅನ್ನೋದ್ರ ಬಗ್ಗೆ ಕೂಡ ನಾವೊಂದಿಷ್ಟು ಮಾಹಿತಿಯನ್ನು ಪಡ್ಕೊಂಡು ಅಲ್ಲಿ ಏನು ಮಾಡ್ಬೋದು ಅನ್ನೋದನ್ನು ಕೂಡ ಚರ್ಚೆ ಮಾಡೋಣ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಉಡುಪಿ. ಸೊ ನೋಡಿ, ಈಗ ರಾಜ್ಯಾದ್ಯಂತ ಸುರಿತಾ ಇರುವಂಥ ಧಾರಾಕಾರ ಮಳೆಗೆ ಕೆಲವೊಂದು ಕಡೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಸಮುದ್ರದ ಭಾಗದಲ್ಲಿ ತೆರಳಿ ಹುಚ್ಚಾಟವನ್ನು ಮೆರೆಸಿದವರಿಗೆ ನಿನ್ನೆ ಸರಿಯಾಗಿ ಗೂಸ ಕೂಡ ಬಿದ್ದಿದೆ. ಹಾಗಾಗಿ ಸ್ವಲ್ಪ ಅಲರ್ಟ್ ಆಗಿರಿ, ಮಳೆಗಾಲ, ಹುಚ್ಚಾಟವನ್ನು ಮೆರೆದಕ್ಕೆ ಹೋಗಬೇಡಿ. ಮತ್ತೊಂದು ಕಡೆ ಈಗ ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಈಗ ಪ್ರವಾಹದ ಭೀತಿ ಶುರುವಾಗಿದೆ. ಎಕ್ಸಂಬಾ ಬಳಿಯ ದರ್ಗಾಗೆ ನೀರು ನುಗ್ಗಿದೆ. ದೂದ್ ಗಂಗಾ ನದಿ ನೀರು ನುಗ್ಗಿ ದರ್ಗಾ ಮುಳುಗಡೆ ಆಗಿದೆ. ಬೆಳಗಾವಿ ಜಿಲ್ಲೆಯ ಎಕ್ಸಂಬಾ ಪಟ್ಟಣದಲ್ಲಿ ಘಟನೆ ನಡೆದಿದೆ. ನೋಡಿ, ಇಲ್ಲಿ ದರ್ಗಾ ಮುಳುಗಡೆ ಆಗಿದೆ. ದೂದ್ ಗಂಗಾದಿಂದ ಹರಿದು ಬಂದಂಥ ಮಳೆ ನೀರು, ಅಲ್ಲಿ ಬಂದಂಥ ಮಳೆ ನೀರು ಕಂಪ್ಲೀಟ್ ಆಗಿ ಇಲ್ಲಿ ಮುಳುಗಡೆ ಆಗಿರುವಂಥ ದರ್ಗಾದ ಪರಿಸ್ಥಿತಿ ಹೀಗಾಗಿದೆ.
ಇನ್ನು ಆ ಭಾಗದಲ್ಲಿರುವಂತ ಜನರ ಪರಿಸ್ಥಿತಿ ಸ್ವಲ್ಪ ಆಲೋಚನೆ ಮಾಡಿ. ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಎಲ್ಲಾದ್ರೂ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ, ನೀರು ಬಂದು ತುಂಬಿಕೊಳ್ತು ಅಂತಂದ್ರೆ, ನಮ್ಗೆ ಅಲ್ಲಿನ ಜನ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಅಲ್ಲಿ ಅವರು ನೆರೆಯನ್ನ ಕಂಡುಕೊಳ್ಬೇಕು, ಆಶ್ರಯವನ್ನ ಕಂಡುಕೋಬೇಕು ಅಂತೇಳಿ. ಈಗ ದೇವಸ್ಥಾನನೇ ಮುಳುಗಡೆ ಆಗ್ಬಿಟ್ರೆ ದರ್ಗಾ ಇಲ್ಲಿ ಮುಳುಗಡೆ ಆಗಿದೆ, ಕಂಪ್ಲೀಟ್ ಮುಳುಗಡೆ ಆಗೋಗಿದೆ ಇಲ್ಲಿ. ಪಾಪ ಇದು ಬೆಳಗಾವಿಲಿ ಆಗಿರೋ ಮಳೆ ಅಲ್ಲ, ಮಹಾರಾಷ್ಟ್ರದಲ್ಲಿ ಮಳೆ ಆದ್ರೆ ಈ ಪರಿಸ್ಥಿತಿನ ಅನುಭವಿಸ್ಬೇಕು ಆ ಜನ. ನೋಡಿ, ನಾವಾಗಲೇ ಹೇಳ್ತಾ ಇದ್ವಿ, ಬರೀ ನಮ್ಮ ರಾಜ್ಯ ಮಾತ್ರ ಅಲ್ಲ, ದೇಶದಾದ್ಯಂತಲೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಧಾರಾಕಾರ ಮಳೆ ಆಗಿರೋದ್ರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಅಂತ. ಅದೇ ರೀತಿ ಈಗ ಗೋವಾದಲ್ಲೂ ಕೂಡ ಮಳೆಯ ಅಬ್ಬರ ಹೆಚ್ಚಾಗಿದ್ದು ಜನಜೀವನ ಅಸ್ತವ್ಯಸ್ತ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮಳೆ ಅಬ್ಬರದ ಮಧ್ಯೆ ಜನ ಒದ್ದಾಡ್ತಿದ್ದಾರೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ನದಿಗಳು. ಹಲವು ಗ್ರಾಮಗಳ ನಡುವಿನ ರಸ್ತೆ ಸಂಪರ್ಕ ಕಡಿತವಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನೋಡಿ ಯಾವ ರೀತಿ ನೀರು ಹರಿತಾ ಇದೆ ತುಂಬಿ, ಆ ದೃಶ್ಯವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಅಲ್ಲ, ಯಾವ್ದೋ ಜಲಪಾತ ನೋಡ್ದಂಗ ಆಗುತ್ತೆ. ನೋಡಿ, ಇಲ್ಲಿ ಮನೆ ಇದೆ, ಕಾರ್ಗಳಿದೆ. ನೋಡಿ, ನೀರು ಈ ಕಡೆಯಿಂದ ಬರ್ತಾ ಇದೆ. ಒಂದ್ ವೇಳೆ ಆ ಕಡೆ ಡೈವರ್ಷನ್ ಆಯ್ತು ಅಂತಂದ್ರೆ ಮನೆ ಒಳಗಡೆನೆ ಹೋಗುತ್ತೆ. ಹೌದು, ಮತ್ತೆ ವೆಹಿಕಲ್ಸ್ ಎಲ್ಲ ಮುಳುಗಡೆ ಆಗುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದ್ರಲ್ಲಿ ರೋಡ್ ಯಾವುದು, ನದಿ ಯಾವುದು ಒಂದು ಗೊತ್ತಾಗಲ್ಲ. ಅರ್ಥ ಆಗಲ್ಲ. ಬೈಕ್ಗಳು ನಿಂತು, ಮನೆ ಇದೆ, ಅಲ್ಲಿ ಕಾರ್ಗಳಿದೆ, ಬೈಕ್ಗಳಿದೆ. ನೋಡಿ, ಇಲ್ಲಿ ಈ ಭಾಗದಲ್ಲಿ ನೀರು ಇರ್ತದೆ, ಅದೇ ಆ ಕಡೆ ಡೈವರ್ಷನ್ ಎಲ್ಲವೂ ಕೂಡ ಕುಚ್ಕೊಂಡು ಹೋಗುತ್ತೆ. ಹೌದು, ಬಟ್ ಒಂದಾಗ್ಲೇ ಜನ ಮಾತಾಡ್ತಾ ಇದ್ರು, ತಗ್ಗು ಪ್ರದೇಶ ನೀರ್ ನುಗ್ಗೋದೋಕೆ ಈ ಸರಾಗವಾಗಿ ಹರಿದು ಹೋಗ್ತಾ ಇತ್ತು. ಪ್ರತಿ ಬಾರಿ ಕೂಡ ಕೃತಕ ನೆರೆ ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ಬಟ್ ಈ ರೀತಿ ಪರಿಸ್ಥಿತಿ ನಮಗೆ ಕಾಣೋದಕ್ಕೆ ಸಿಗ್ತಾ ಇರಲಿಲ್ಲ ಅಂತ. ಕಾರಣ ಇಷ್ಟೇ, ಅತಿಕ್ರಮಣ ಆಗಿದೆ. ಸಿಕ್ಕಲ್ಲಿ ಮನೆಗಳನ್ನ ಕಟ್ಕೊಂಡ್ಬಿಡ್ತಾರೆ. ಜಾಗ ಅತಿಕ್ರಮಣ ಆಡಿದಾಗ ನೀರ್ ಹರಿದು ಹೋಗೋದಕ್ಕೆ ಸರಾಗವಾಗಿ ಜಾಗ ಇರಲ್ಲ, ಹಾಗಾಗಿ ಈ ರೀತಿ ನೀರು ತುಂಬ್ಕೊಂಡ್ಬಿಡುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಬಟ್ ಹವಾಮಾನ ಇಲಾಖೆ ಹೇಳೋ ಪ್ರಕಾರ ವಾಡಿಕೆಗಿಂತಲೂ ಕೂಡ ಸ್ವಲ್ಪ ಕಡಿಮೆ ಮಳೆನೇ ಆಗಿದೆ ಅಂತ. ಮಹಾರಾಷ್ಟ್ರದಲ್ಲಿ 10 ವರ್ಷಕ್ಕಿಂತ ಈ ಬಾರಿ ಆಗಿದೆ ದಾಖಲೆ ಮಳೆ. ಅದು ಅಲ್ಲಿ ದಾಖಲೆ ಮಳೆ ಆದ್ರೆ ಅದ್ರ ಎಫೆಕ್ಟ್ ಆಗೋದು ಬೆಳಗಾವಿಯಲ್ಲಿ. ಗೋವಾದಲ್ಲಿ ಧಾರಾಕಾರ ಮಳೆ ಆದ್ರೆ ಅದ್ರ ಎಫೆಕ್ಟ್ ಆಗೋದು ಬೆಳಗಾವಿಯಲ್ಲಿ. ನೋಡಿ, ಇಲ್ಲಿ ನೀರು ನೋಡಿ ಎಷ್ಟು ಫೋರ್ಸ್ ಆಗಿ ಹರಿತಾ ಇದೆ ಅಂತೇಳಿ. ಹೌದು, ಮಹಾರಾಷ್ಟ್ರದಲ್ಲಿ ಮಳೆ ಆದ್ರೆ ಅದ್ರ ಎಫೆಕ್ಟ್ ಎಲ್ಲಿಗಾಗುತ್ತೆ ಅಂತ ನಾವು ಬೆಳಗಾವಿಗೆ. ಈಗ ಚಿಕ್ಕೋಡಿಯಲ್ಲೂ ಕೂಡ ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಸುರಿತಾ ಇರುವಂತ ಧಾರಾಕಾರ ಮಳೆಯಿಂದಾಗಿ ಚಿಕ್ಕೋಡಿಯಲ್ಲಿ ಎಫೆಕ್ಟ್ ಆಗಿದೆ. ಕೃಷ್ಣಾ ನದಿಯಲ್ಲಿ ಅಪಾರ ಪ್ರಮಾಣದ ನೀರು ಹರಿತಾ ಇದೆ. ಈಗ ಕೃಷ್ಣಾ ನದಿಯ ಪಾತ್ರದಲ್ಲಿರುವಂತಹ ಜನರಿಗೆ ಈಗ ಆತಂಕ ಶುರುವಾಗಿದೆ. ಜಮೀನುಗಳಿಗೆ ನೀರು ನುಗ್ಗಿದೆ. ಪ್ರವಾಹ ಭೀತಿ ಜನರಲ್ಲಿ ಈಗ ಕಾಡೋದಕ್ಕೆ ಶುರುವಾಗಿದೆ. ಬ್ಯಾರಿಕೇಡ್ ಹಾಕಿಲ್ಲ, ಸೂಚನಾ ಫಲಕ ಇಲ್ಲ. ನೋಡಿ, ಅಲ್ಲ, ಎಲ್ಲವೂ ಕೂಡ ಸಮಸ್ಯೆ ಅಂತ. ಅತಿವೃಷ್ಟಿ ಆದ್ರೂ ಸಮಸ್ಯೆ, ಅನಾವೃಷ್ಟಿ ಆದ್ರೂ ಸಮಸ್ಯೆ. ಬೆಳೆಗಳನ್ನ ಕಾಪಾಡ್ಕೊಳ್ಬೇಕು. ಕೃಷ್ಣಾ ನದಿ ನೀರು ತುಂಬಿ ಹರಿತಾ ಇದೆ. ಬಟ್ ಈ ದೃಶ್ಯ ನೋಡ್ತಾ ಇದೀವಲ್ಲ, ಇದು ಜಮೀನಿಗೆ ನೀರು ನುಗ್ಗಿರೋದು. ನೀವು ಯಾವುದೋ ನದಿ ಅನ್ಕೋಬೇಡಿ ಅಥವಾ ತಗ್ಗು ಪ್ರದೇಶ ಅನ್ಕೋಬೇಡಿ, ಇದೆಲ್ಲ ರೈತರ ಜಮೀನುಗಳು. ಬೆಳೆದಿರೋ ಬೆಳೆ ಎಲ್ಲ ಕೊಚ್ಚಿ ಹೋಗುತ್ತೆ. ನಿಮ್ಗೆ ಜಮೀನ್ ಅಂತ ಅರ್ಥನೇ ಆಗಲ್ಲ ಅಂತ ದೃಶ್ಯ ನಾವು ತೋರಿಸ್ತಾ ಇರೋದು. ನೋಡಿ, ಎಲ್ಲ ಭಾಗದಲ್ಲಿ ರೈತರು ಏನೋ ಒಂದು ಬೆಳೆ ಬೆಳೆದಿರ್ತಾರೆ, ಸಾಲ ಸೋಲ ಮಾಡಿ ಯಾತ್ರ ದುಡ್ಡು ಇಸ್ಕೊಂಬಂದು ಬೆಳೆಗಳನ್ನ ಬೆಳೆದಿರ್ತಾರೆ. ಆದ್ರೆ ಪ್ರಕೃತಿ ವಿಕೋಪ ಏನು ಮಾಡೋದಕ್ಕಾಗೋದಿಲ್ಲ. ಇದು ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ಮಹಾರಾಷ್ಟ್ರದಾಗ ಧಾರಾಕಾರ ಮಳೆ ಸುರಿಕೈತಿ. ಮತ್ತು ಚಿಕ್ಕೋಡಿ ವಿಭಾಗದಲ್ಲಿ ಎಲ್ಲ ಕೆಳಹಂತ ಸೇತುವೆಗಳು ಮುಳುಗಿದಾವೆ. ದೂಧಗಂಗಾ, ವೇದಗಂಗಾ, ಪಂಚಗಂಗಾ ಇವು ನದಿಗಳು ಉಕ್ಕಿ ಹರಿಕಿದಾವೆ. ಅದರಿಂದ ಕೆಲಸ ಎಲ್ಲ ಆ ಕಡೆಗಳು ದಾರಿಗಳೆಲ್ಲ ಬಂದಾಗಿದಾವೆ. ಈಗ ಕೃಷ್ಣಾ ನದಿ ನಿನ್ನಿಂದ 4 ಕಡೆ ನೀರು ಹೆಚ್ಚಾಗಿದಾವೆ. ಪ್ರವಾಹ ಬರೋ ಚಾನ್ಸಸ್ ಐತಿ. ಆದರೆ ಇನ್ನೂ ತನಕ ಯಾವ ಅಧಿಕಾರಿಗಳು ನದಿ ತೀರದ ಗ್ರಾಮಗಳಿಗೆ ಭೇಟಿ ಕೊಟ್ಟಿಲ್ಲ. ತಾಲೂಕು ಆಡಳಿತ ಆಗಲಿ, ಜಿಲ್ಲಾ ಆಡಳಿತ ಆಗಲಿ, ಒಳ್ಳೆ ಇನ್ನೂ ತನಕ ಭೇಟಿ ಯಾವ ಜನಪ್ರತಿನಿಧಿಗಳು ಸಹ ಕೇಳಿಲ್ಲ. ಜನಪ್ರತಿನಿಧಿಗಳು ಭೀ ಅವರು ಕೆಲಸದಾಗಿದ್ದಾರೆ. ಒಟ್ಟು ಯಾರೂ ಭೇಟಿ ಕೊಟ್ಟಿಲ್ಲ. ಅಚಾನಕ್ ಪ್ರವಾಹ ಬಂತಂದ್ರೆ ನಾವು ಎಲ್ಲಿ ಹೋಗೋಣ್ರಿ? ಇನ್ನೂ ತನಕ ಗಂಜಿ ಕೇಂದ್ರ ಅಂತೂ ತೆರೆದಿಲ್ಲ. ಗಂಜಿ ಮತ್ತು ನೋಡಲ್ಲ